ಈಗ ಒಂದು ಸೆಕೆಂಡ್, ಈಗ ನ್ಯಾಯಮೋಟಮರ್ ಅವರೇ ಕೂತ್ಕೊಳ್ಳಿ. ತಾವು 69 ಒಂದು ಚರ್ಚೆಗೆ ಅವಕಾಶ ಕೇಳಿದ್ದೀರಿ, ಅದು ನಾವು ಎಜೆಂಡಾದಲ್ಲಿ ಕೂಡ ಹಾಕಿದ್ದೇವೆ. ಅದಕ್ಕಿಂತ ಮುಂಚೆ ಒಂದು ನಮ್ಮ ಶಿವಲಿಂಗೇಗೌಡರು ಟ್ರಕ್ ಟರ್ಮಿನಲ್ಲಿ ಅದಕ್ಕೊಂದು 60 ಕೊಟ್ಟಿದ್ದು, ಅದು 60 ಕನ್ವರ್ಟ್ ಆಗಿದೆ. ಆಯಿತು, ಎಲ್ಲ ನೀವೇ ನಿಮಗೆ ಬೇಕು, ಕೂತ್ಕೊಳ್ಳಿ ಉಮೇಶ್. ಓಕೆಲಿ, ಈಗ ನಿಮಗೂ ಕೂಡ ಅವಕಾಶ ಸಿಗ್ತದೆ. ಅವ್ರದ್ದಾದ ನಂತರ SC/ST ಒಂದು 60 ಬಂದು ಚರ್ಚೆ ಆದ ನಂತರ ನಿಮಗೂ ಕೂಡ ಸಿಗ್ತದೆ. ಇದಕ್ಕೆ ಚರ್ಚೆಗೆ ನಾವು ಕೊಡ್ತೇವೆ, ಅದನ್ನು ಎಜೆಂಡಾ ನಾವು ಹಾಕಿದ್ದೇವೆ. ಇದೆಲ್ಲ 5 ದಿವಸ ಯಾವುದೇ ಚರ್ಚೆ ತಗೊಳ್ಳಿಕ್ಕಾಗ ಬರೀ ಒಂದೇ ಸಲ ಚರ್ಚೆ ಆದ ಕಾರಣ ಇದೆಲ್ಲ ಸಮಸ್ಯೆ ಬಂತು. ಇಲ್ಲದೇನು ನಿಮ್ಗೆಲ್ಲರಿಗೂ ಕೂಡ ಅವಕಾಶ ಸಿಗ್ತಿತ್ತು. ಇವತ್ತೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದಾರೆ. ಅದಾದ ತಕ್ಷಣ ನಾವು ಕಾಲಿಂಗ್ ಅಟೆನ್ಷನ್ ತಗೊಂಡು ನಂತರ ನಮ್ಮ ಟ್ರಕ್ ಟರ್ಮಿನಲ್ದು ಫಸ್ಟ್ ಡಿಸ್ಕಷನ್ ಶಿವಲಿಂಗೇಗೌಡರು ಆಗ್ತದೆ. ಮತ್ತೆ ನಿಮಗೆ ಬರುವಂಥ ಅವಕಾಶ ಖಂಡಿತವಾಗಿ ಕೊಡ್ತೇವೆ. ಆದ ಕಾರಣ ನಾನು ಇದೊಂದು ನಿಲುವಳಿ ಸೂಚನೆಗೆ ಹೇಳಿದ ತಕ್ಷಣ ಬಹಳಷ್ಟು ಜನರಿಂದ ಕಾಲಿಂಗ್ ಅಟೆನ್ಷನ್ ಕಾಯ್ತಿದ್ದಾರೆ. ಎಲ್ಲರಿಗೊಂದು ಅವಕಾಶ, ಅವರ ಕ್ಷೇತ್ರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಲಿ. ಅದಾದ ನಂತರ ಶಿವಲಿಂಗೇಗೌಡರು ಚರ್ಚೆ ಆಗಲಿ, ಮತ್ತೆ ನಿಮಗೆ ಅವಕಾಶ ಕೊಡುವಂಥದ್ದು. 47-55 ಇದಾವೆ ಗಮನ ಸೆಳೆಯವು. 47-50 ನೀವು ಪೂರೈಸಿ ನನ್ನ ನೇಮ 69 ನೇಮ 60ರಲ್ಲಿ ತಂದಿದ್ರು ಮಹತ್ವ. ಅದನ್ನ ನೀವು ಕನ್ವರ್ಟ್ ಮಾಡೋಕ್ಕೆ ನಿಮಗೆ ಪ್ರಾವಿಷನ್ ಇದೆ, ನೀವು ಮಾಡಿದ್ರೆ ನಿಮ್ಮ ಅಧಿಕಾರ, ಪರಮಾಧಿಕಾರ. ಆದ್ರೆ ಎಷ್ಟು ದಿವಸ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು? ಯಾವತ್ತು ನೇಮ 60ರಲ್ಲಿ ತಂದದ್ದನ್ನ ಆ ದಿವಸ ತಪ್ಪಿದ್ರೆ ಮಾರನೇ ದಿವಸ ಕೊಡಬೇಕಾದ್ದು ಈ ಸದನದಲ್ಲಿ ನಡೆದಿರ್ತಕ್ಕಂಥ ಸಂಪ್ರದಾಯ ಹೌದು ಮತ್ತು ನೇಮ. ಸರಿ, ಅದನ್ನ ದಯಮಾಡಿ ಆ ಗಮನ ಸೆಳೆಯ ಸೂಚನೆಗಿಂತ ಮುಂಚಿತವಾಗಿ ನೀವು ನನಗೆ ಅವಕಾಶ ಮಾಡಿಕೊಡಿ. ನನಗೆ ದಯಮಾಡಿ ನಿಮ್ಗೆ ಕೈ ಮುಗಿದು ಕೇಳ್ಕೊತೀನಿ, ದಯಮಾಡಿ ಅವಕಾಶ ಮಾಡಿಕೊಡಿ. ಆಮೇಲೆ 47 ಆದ್ಮೇಲೆ ಇಲ್ಲಿ ಯಾರು ಸದನದಲ್ಲಿ ಇರಕ್ಕಲ್ಲ, ಮೊದಲು ಅವಕಾಶ ಮಾಡಿಕೊಡಿ. ಅದಾದ್ಮೇಲೆ ಗಮನ ಸೆಳೆಯೋದ್ರ ಮಾಡ್ಕೊಡಿ, ಬೇಡ ಅಂತ ಹೇಳೋದಿಲ್ಲ. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊಡ್ತೀನಿ. ನೇಮ 69 ಏನು ಕನ್ವರ್ಟ್ ಮಾಡಿದ್ರಿ, ನಾನು ನೇಮ 60 ತಂದಿರೋದು, ನೇರವಾಗಿ 69 ತಂದಿದ್ರೆ ಅದು ನೇಮ 60 ತಂದು ಈಗ ಏನಾಗಿದೆ ನಿಮಗೆ? ಸೋಮನೆ ಒಟ್ಟಾರೆ ಮೈಕ್ ಕೊಟ್ಟದಲ್ಲಿ ಮಾತಾಡ್ತಾರೆ, ನಾನು ಕೇಳೋದಿಲ್ಲ. ನೇಮ ನೀವು ವಿರೋಧ ಪಕ್ಷದ ನಾಯಕರು ನೇಮ 60ರಲ್ಲಿ ತಂದ್ರು, ಕನ್ವರ್ಟ್ ಮಾಡಿ ಸ್ಟಾರ್ಟೆಡ್ ಅಂದ್ರಿ, ಸ್ಟಾರ್ಟ್ ಮಾಡಿ ನಿಮ್ಮ ಅಭಿಪ್ರಾಯನ ನಿಮ್ಮ ಚರ್ಚೆನ ಅಂದ್ರಿ. ನನಗೂ ಅಷ್ಟೇ ಹಕ್ಕಿದೆ ಈ ಸದನದಲ್ಲಿ, ನನಗೂ ಅಷ್ಟೇ ಹಕ್ಕಿದೆ. ನನಗೆ ನೀವು ನೇಮ 60ರಲ್ಲಿ ತಂದಿರ್ತಕ್ಕಂಥ ಇದನ್ನ ಚರ್ಚೆನ ನೀವು ಏನಿದೆ ನೋಡಿ, ಇದರ 60ರ ನೇಮನ ಮತ್ತೆ ಯಾಕೆ ಚರ್ಚೆ ಅರ್ಧ ಗಂಟೆ ಹೌದು ಬಂದಾಗ ಈಗ ಅವಕಾಶ ಕೊಡಿ. ಈಗ 5 ದಿವಸ ಒಂದೇ ಸಬ್ಜೆಕ್ಟ್ ಚರ್ಚೆ ಮಾಡಬೇಕಾಗಿ ಸಮಸ್ಯೆ ಬಂತು. ದಯಮಾಡಿ ಚರ್ಚೆ ಮಾಡುವಾಗ ಅಲ್ಲಿ ಎದ್ದೇಳುವಾಗ ಇಲ್ಲಿ ಎದ್ದೇಳುವ ಏನು ಮಾತಾಡುದಿಲ್ಲ. ಈಗ ನಮ್ಗೆ ಟೈಮ್ ಸಿಗ್ಲಿಲ್ಲ ಅಂತ ಈಗ ಮಾತಾಡಿದೆ. 5 ದಿವಸ ಒಂದೇ ಚರ್ಚೆ ಮಾಡಿ ಏನು ಯಾರು ಮಾತಾಡಲಿಲ್ಲ, ಬೇಗ ಮುಗಿಸಿ ಅಂತ ಯಾರು ಕೂಡ ಹೇಳುದಿಲ್ಲ. ಆಯ್ತು,